ಮೊನ್ನೆ ರಾತ್ರಿ ಸಂಕೇತನ ಅಪ್ರಾಪ್ತ ಏನು ಬಾಲಕರಿದ್ದಾರೆ ಅದನ್ನು ಕೊಲೆ ಮಾಡ್ತಾರೆ. ಅದರ ನಂತರ 7 ಜನರ ಬಂಧನ ಆಗುತ್ತೆ. ನಿನ್ನೆ ಕೂಡ ಕುಟುಂಬಸ್ಥರು ಸಾಕಷ್ಟು ನೊಂದ್ಕೊಂಡ್ರು, ಹೋರಾಟ ಮಾಡಿದರು. ಅದರ ಬಳಿಕ ನಿನ್ನೆ ಸರ್ಕಾರ ಕೂಡ ಒಂದಷ್ಟು ಅಲ್ಪ ಒಂದು ಪರಿಹಾರವನ್ನು ಕೂಡ ಘೋಷಣೆ ಮಾಡ್ತು. ಅದರ ಬಳಿಕ ಅಂತ್ಯಕ್ರಿಯೆ ಆಯಿತು. ಈಗ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ, ಅವ್ರ ತಾಯಿ ಇದ್ದಾರೆ ಮತ್ತು ಅಕ್ಕ ಇದ್ದಾರೆ, ತಂದೆ ಇದ್ದಾರೆ ನಮ್ಮ ಜೊತೆ ಮಾತಾಡಲಿಕ್ಕೆ. ಸಂಸದರು ಕೂಡ ಇವತ್ತು ಮನೆಗೆ ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಮೊನ್ನೆ ರಾತ್ರಿ ಹೋದಂಥ ಸಂಕೇತ್ ವಾಪಸ್ ಬರಲಿಲ್ಲ. ಎಲ್ಲ ಬೆಳವಣಿಗೆ ಆಯಿತು ಸಾಕಷ್ಟು. ಅಂದರೆ ನೀವು ನೋಡಿದ್ರಿ, ಪ್ರತಿಭಟನೆ ಎಲ್ಲ ಮಾಡಿದ್ರಿ, ಏನೇನು ಆಯ್ತಮ್ಮ ಅಂತ ನಮ್ಮ ಮಗ ಅವತ್ತು ಸಾಲಿಗೆ ಹೋದ ಬೆಳಗ್ಗೆ 8 ಗಂಟೆಗೆ ಹೋದ ಅವತ್ತು ಹಿಂಗೆ ಸಂಕ್ಲಾಗಸು ಹೋದ ಅಮ್ಮ ಟೈಮ್ ಆಗೈತಮ್ಮ ಹೋಗ್ಕನಮ್ಮ ಅಂದ. 8 ಗಂಟೆಗೆ ಅಮ್ಮ ನೀನು 8:15 ಹೋಗ 9 ಗಂಟೆಗೆ ಹೋಗೋದಮ್ಮ, ಇನ್ನು 8 ಗಂಟೆಗೆ ಈಗ ನಾನು ಹೋಗ್ಕನಮ್ಮ. ಊಟ ಮಾಡಿ ಅವ್ರ ಅಪ್ಪಾಜಿ ಅವನು ಊಟ ಮಾಡಿದ್ರು ಆಮೇಲೆ ಅವ್ರ ಅಕ್ಕ ಇಲ್ಲಿ ನೆಲ ಒರೆಸ್ತದ ನೀರು ತುಳ್ದಾಡಿದತ್ತು. ಸಂಕೇತ ತುಳ್ದಾಡಬೇಡ ಅಂತ ನೆಲ ಎಲ್ಲ ತುಳ್ದಾಡಿ ಮತ್ತೆ ಹೋಗಿ ಚಪ್ಪಲಿ ಎಲ್ಲ ಹಾಕ್ಯಂಡು ಒಳಗೆ ಬಂದು ಚಿನ್ನು ಒರೆಸ್ಗೆಳ್ಯದನ್ನ ಅಂತ ಹೇಳಿ ಅಮ್ಮ ಬಾಯ್ ಅಮ್ಮ ಹ್ಞೂ ಬಾಯ್. ಆಮೇಲೆ ಮತ್ತೆ ಒಳಗೆ ಬಂದು ಅಜ್ಜಿ ಬಾಯ್ ಅಜ್ಜಿ ಮತ್ತೆ ಬಂದು ಪೆನ್ನೆಲ್ಲ ದೇವ್ರ ಮುಂದಿಟ್ಟಿದ್ದ ಅವತ್ತು ಎಕ್ಸಾಮ್ ಐತಿ ಅಂತಂದು ಆ ಪೆನ್ ಮತ್ತೆ ಒಳಗೆ ಬಂದು ಚಪ್ಪಲಿ ಬಿಟ್ಟು ಬಂದು ಒಳಗೆ ಬಂದು ಪೆನ್ ತಗೊಂಡು ಬ್ಯಾಗ್ನಾಗ ಇಟ್ಕೊಂಡು ಅಮ್ಮ ನಾನು ಹೋಗಿ ಬರ್ತಾನಮ್ಮ, ಬೈಬೇಡಮ್ಮ ನೀನು, ನನಗೆ ಇವತ್ತು ಎಕ್ಸಾಮ್ ಐತಿ ಅಂದು ಬಾಯ್. ಅಮ್ಮ ನೋಡಮ್ಮ ನಾನು ಎಷ್ಟು ಕ್ಯೂಟ್ ಆಗದ ನೋಡಿ, ಈ ಕನ್ನಡಿ ಹಳ್ಳಿ ಮುಂದೆ ನಿಂತ್ಕೊಂಡು ಎಷ್ಟು ಕ್ಯೂಟ್ ಆಗದ ನೋಡಮ್ಮ, ನಾನು ಹೋಗಲಿ ನಿನಗೆ ಯಾವ ಹುಡುಗಿಯರು ಬೀಳ್ಬೇಕು, ಹೋಗಲಿ ಹಂಗೆಲ್ಲ ಮಾಡಬಾರ್ದು. ಹ್ಞೂ ಆಯ್ತಮ್ಮ ನನಗೆ ಎಕ್ಸಾಮ್ ಆಯ್ತಮ್ಮ ಬಾಯ್ ಅಮ್ಮ ಅಂತ ಹೇಳಿ ಹಿಂಗಾಸೆ ಹೋದ ಹಿಂಗೆ ಹೋದ. ನಮಗೆ ಮನೆಗೆ ಬರಲೇ ಇಲ್ಲ ಆಮೇಲೆ ಸರ್ಗಳೆಲ್ಲ ಇಲ್ಲೆಲ್ಲ ಆಸ್ಪತ್ರೆಗೆ ತಂದಿದ್ರು. ನಾವು ಇಲ್ಲಿ ಕುಂತ್ಕೊಂಡಿದ್ದೀವಿ. ನಮ್ಮ ಅತ್ತೆ ಯಾರ ನಮ್ಮ ಸಂಕೇತ ಹೊಡ್ದಾರಂತ ಬಾರೋ, ಗುಂಡು ಹೊಡ್ದಾರಂತ ಬಾರೋ ಕುಮಾರ ಅನ್ನೋದಕ್ಕೆ ನಾವು ಓಡೋದು ಆಸ್ಪತ್ರೆಗೆಲ್ಲ ಅಲ್ಲ ತಂದಿಕ್ಕಿದ್ರು. ಇಲ್ಲಮ್ಮ ನಿಮ್ಮ ಮಗ್ಗ ಏನಾಗಿಲ್ಲ ಅಂತ ವಿದ್ಯಾಧರ್ ಸರ್ ಹೇಳಿ, ಇಲ್ಲ ನಮ್ಮ ಮಗ್ಗೇನ ಇಲ್ಲ ಇಲ್ಲಿ ಆಗಲ್ಲ, ಮೇಘನೆ ತಗೊಂಡು ಹೋಗ್ರಿ. ನಾನು ಹಿಂಗೆ ಕಾಲ ಮೇಲೆ ಸಂಕೇತ ಎದಿ ಉತ್ತಾನಿ ಸಂಕೇತ ಅವ್ನ ಫ್ರೆಂಡ್ಸ್ ಇಬ್ಬರು ಹುಡುಗರು ಅವು ಬಾಯಿ ಟೂಪ್ತಾರ ಆಟದಲ್ಲಿ ಅವನೇನು ಮಿಸ್ಕಾಡ್ತಾನಲ್ಲ. ಆಮೇಲೆ ಆಸ್ಪತ್ರೆ ತಗೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವ್ರ ಅಪ್ಪಾಜಿಗೆ ಇಲ್ಲ ನಿಮ್ಮ ಮಗನೇ ಇಲ್ಲ ಅಂದು ಹೇಳಿದ್ರು ನಮಗೆ ನಮ್ಮ ಮಗ ಬೇಕು ನಮ್ಮ ಮಗನ ನಾವು ಹೆಂಗೆ ಮಾಡ್ತಾರ ನಾವು ಅವ್ರ ಅಪ್ಪಾಜಿ ಹೆಂಗೆ ಮಾಡ್ತಿರ್ಬೇಕು ನಾವು ಇರಾಗ 2 ಮಕ್ಳದ್ದು ಒಂದು ಮಗನ ನಾವು ಕಳ್ಕೊಬಿಟ್ವಿ. ನಮಗೆ ನಮ್ಮ ಮಗ ನಮ್ಮ ಮಕ್ಳಿಗೆ ಅನ್ನಂಗೆ ಆ ಮಕ್ಕಳಿಗೆ ಆ ಸ್ಕೂಲಾಗ ಆಗ್ಬಾರ್ದು ಎಲ್ಲ ಮಕ್ಕಳಿಗೆ ಚೆನ್ನಾಗಾಗಿರ್ಬೇಕು ಇನ್ನು ಮುಂದೆ ಆ ಮಕ್ಕಳಿಗೆ ಆ ಥರ ಆಗ್ಬಾರ್ದು. ಅಮ್ಮ ನಿನ್ನೆ ಎಸ್ ಪಿ ಭೇಟಿ ಕೊಟ್ಟಿದ್ರು, ನೀವು ಪ್ರತಿಭಟನೆ ಮಾಡ್ತಾಯಿದ್ರಿ. SP ಅಲ್ಲಿ ಬಂದು ಭೇಟಿ ಕೊಟ್ಟರು, ನಿಮಗೂ ಕೂಡ ಒಂದಿಷ್ಟು ಮಾಹಿತಿ ಕೊಟ್ಟರು. ಏನಪ್ಪ ಅಂದರೆ ಕ್ರಿಕೆಟ್ ವಿಚಾರವಾಗಿ ಒಂದು ಗಲಾಟೆ ಆಗಿತ್ತು ಅಂತ SP ಹೇಳ್ತಿದ್ದಾರೆ ಹಿಂದೆ. ಆ ರೀತಿ ಏನಾಗಿತ್ತಾ? ನನ್ನ ಮಗ ಕ್ರಿಕೆಟ್ ಆಡಕ್ಕೆ ಹೋಗಲ್ಲ ಆವಾಗ ಅಲ್ಲಿ ಇಲ್ಲಿ ಹೋಗೋನು, ಅವ್ರ ಅಪ್ಪಾಜಿ ಎಲ್ಲಿ ಹೋಗ್ಬೇಡಲೆ ಅನ್ನೋದಕ್ಕೆ ಎಲ್ಲೆಲ್ಲಿ ಹೋಗ್ತದ ಸ್ಕೂಲ್ ಆಯ್ತು ಮನೆ ಆಯ್ತು. ಅವಾಗ ಕ್ರಿಕೆಟ್ ಆಡಕ್ಕೆ ಹೋಗೋನು. ಈಗ ಯಾವಾಗ ಅರ್ಧ ವಾರ್ಷಿಕ ಪರೀಕ್ಷೆ ಆಯ್ತು ಆವಾಗಿಂದ ಯಾವ ಹುಡುಗರು ಸಹವಾಸ ಮಾಡ್ತು ಇಲ್ಲೇ ನಮ್ಮ ಕೆರೆಗೆ ಅವ್ನ ಫ್ರೆಂಡ್ಸ್ ಸಹವಾಸ ಮಾಡ್ಕೊಂಡ್ರನು. ಆಮೇಲೆ ಬಂದು ಮನೆ ಮೊಬೈಲ್ ನೋಡೋನು, ಅವ್ರ ಚಿಕ್ಕಪ್ಪನ ಮೊಬೈಲ್ ಟಿವಿಯಾಗ ಯಾವ್ದಾರ ಪಿಕ್ಚರ್ ಹಾಕಿರ ಮನೆಗೆ ಯಾವ ಹುಡುಗರ ಜೊತೆಗೆ ನನ್ನ ಮಗ ಕ್ರಿಕೆಟ್ ಆಡಕ್ಕೆ ಹೋಗಿಲ್ಲ ನನ್ನ ಮಗ ಯಾವತ್ತೂ ಒಳ್ಳೆನ ಅವನು ಎಲ್ಲಿ ಯಾವ ಹುಡುಗರು ಕೂಟಾಗ ಜಗಳಕ್ಕೆ ಹೋಗಿಲ್ಲ ಅವನು. ಅಮ್ಮ ನಿನ್ನೆ ನೀವು ಪ್ರತಿಭಟನೆ ಎಲ್ಲ ಮಾಡಿದ್ರಿ. ಸರ್ಕಾರ ಅಲ್ಲಿ ಪರಿಹಾರ ಕೂಡ ಸಾಕಷ್ಟು ಮೇನಾಮೇಷ ಮಾಡ್ತಾರೆ. DC ಬಂದರು, ಈಶ್ವರಪ್ಪ ಅವ್ರು ಬಂದರು, ಚನ್ನಬಸಪ್ಪ MLA ಅವ್ರು ಬಂದರು. ಅದರ ನಂತರ ಒಂದು ಪರಿಹಾರ ಘೋಷಣೆ ಮಾಡಿದ್ರು. ಅಂದರೆ ಎಲ್ಲೋ ಒಂದು ಕಡೆಯಿಂದ ಇಲ್ಲಿ ವಿಳಂಬ ಆಯಿತು ಅಂತ ನೀವು ರಸ್ತೆಗೆ ಪ್ರತಿಭಟನೆ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು ನ್ಯಾಯಕ್ಕಾಗಿ. ನಮ್ಮ ಮಕ್ಕಳಿಗೆ ಏನು ಹೇಳೋಣ ಸರ್ ನಾವು ಒಂದು ನ್ಯಾಯಕ್ಕಾಗಿ ರಸ್ತೆಗಳ ಪ್ರತಿಭಟನೆ ಮಾಡೋಂಥ ಪರಿಸ್ಥಿತಿ ಬಂದದ್ದು ಇಲ್ಲಿ ಅಧಿಕಾರಿಗಳು ಬರಬೇಕಾಯ್ತಲ್ಲ. ನಮ್ಮ ಮಗಳ ಹತ್ರ ಮಾತಾಡ್ಸ್ರೆ ನಮ್ಮ ಇದು ತಾಯಿ ತುಂಬ ನೊಂದ್ಕೊಂಡಿದ್ದಾರೆ. ಸಹಜವಾಗಿ ಕೂಡ ನಿನ್ನೆ ರಸ್ತೆ ಏನು ತನ್ನ ಮಗನನ್ನು ಕಳೆದುಕೊಂಡು ತಾಯಿ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಿ ಧರಣಿ ಮಾಡಿದ ನಂತರ DC ಬರ್ತಾರೆ, SP ಬರ್ತಾರೆ. ಅದರ ನಂತರ ಒಂದು ಪರಿಹಾರ ಘೋಷಣೆ ಮಾಡ್ತಾರೆ ಮತ್ತು ಆರೋಪಿಗಳನ್ನ ಬಂಧನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಹಾಗೆ ತಾಯಿ ಕೂಡ ತುಂಬ ನೊಂದ್ಕೊಂಡಿದ್ದಾರೆ. ಇದ್ದು ಒಬ್ಬ ಮಗನ ಕಳ್ಕೊಂಡು ಅವ್ರ ಅಕ್ಕ ಇದ್ದಾಳೆ, ಅಕ್ಕನ ತಮ್ಮ ಸಂಕೇತ ಅಕ್ಕನ ಜೊತೆ ಮಾತಾಡ್ಸೋಣ. ನಿನ್ನೆ ಎಲ್ಲ ನೋಡಿದಮ್ಮ, ಪ್ರತಿಭಟನೆ ಎಲ್ಲ ಮಾಡಿದರು, ಬಂಧನ ಎಲ್ಲ ಆಗಿತ್ತು, ಒಂದಿಷ್ಟು ಭರವಸೆ ಕೊಟ್ಟರು. ನಿಮಗೆ ಏನೇನಾಯಿತು ಅಂತ ಪೊಲೀಸರು ಹೇಳಿದ್ದು, ಜಿಲ್ಲಾಡಳಿತ ಹೇಳಿದ್ದು? ಸರ್ ಅವ್ರು ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟರೆ ನನ್ನ ತಮ್ಮ ವಾಪಸ್ ಬರ್ತಾನೆ, ಬರಲ್ಲ.
ಇವಾಗ ನನ್ನ ತಮ್ಮಂಗೆ ಹೆಂಗಾಗಿದೆಯೋ ಅದೇ ಥರ ನನ್ನ ತಮ್ಮಂಗೆ ಎದೆ ಚುಚ್ಚಿ ಹೊಡೆದಿದ್ದಾರೆ, ನಾನು ಅದೇ ಥರ ಅವ್ರಿಗೆ ಚುಚ್ತೀನಿ. ನಾನು ಜೈಲಿಗೆ ಎಷ್ಟು ವರ್ಷ ನಾನು ಜೈಲಲ್ಲಿ ಇರ್ತೀನಿ ನಾನು ಇರಲಿ, ನನ್ನ ತಮ್ಮಂಗೆ ಹೆಂಗೆ ಎದೆಗೆ ಚುಚ್ಚಿದಾರೋ ನಾನು ಎದೆಗೆ ಚುಚ್ತೀನಿ ಸರ್. ಅವ್ರನ್ನ ಉಳಿಸ್ಬಾರ್ದು ಅಷ್ಟೇ. ನಮ್ಮ ಮನೇಲಿ ನಾವು ಎಷ್ಟು ನರಳ್ತಿದೀವೋ ಅವ್ರ ಅಪ್ಪ ಅಮ್ಮನೂ ಅಷ್ಟೇ ನರಳಬೇಕು ಅವರೆಲ್ಲ ಸರ್. ಆಮೇಲೆ ಅವು ಗಿರೀಶನ್ ಒಬ್ಬನನ್ನೇ ಕರೆದ್ರಂತೆ ಸರ್. ಇವ್ನು ನನ್ನ ತಮ್ಮ ಅವನು ಎಲ್ಲ ಬಂದಿದ್ದಾರೆ ಫ್ರೆಂಡ್ಸ್ ಎಲ್ಲ. ಇವ್ನು ಗಿರೀಶಂಗೆ ಹೊಡಿಬೇಕಾದ್ರೆ ಅವ್ನು ನನ್ನ ತಮ್ಮ ಫೀಲ್ಡಿಂದ ಯಾವುದೇನೋ ಮೂಲೆಯಲ್ಲಿ ಓಡ್ ಬಂದ್ರು ಅವನನ್ನು ಬಿಟ್ಬಿಟ್ಟು ನನ್ನ ತಮ್ಮನ ಹಿಡ್ಕೊಂಡು ಹೊಡೆದಿದ್ದಾರಲ್ಲ ಸರ್. ಇವ್ರಿಗೆ ಯಾಕೆ ಇಡೀ ಅಲ್ಲೆಲ್ಲ ಫುಲ್ಲು ಕತ್ಲು ಸರ್. ಅಲ್ಲೊಂದು ಲೈಟಿಂಗ್ ಕಂಬ ಹಾಕ್ಸೋ ಯೋಗ್ಯತೆ ಇಲ್ಲ ಸರ್ ಪೊಲೀಸಿಗೆ. ಎಂತ ಮಾಡ್ತಿದ್ದಾರೆ ಸರ್, ಎಷ್ಟು ಓದಿ ಏನು ಯೂಸ್ ಇಲ್ಲ ಸರ್ ಅವರು. ಅದಾದಮೇಲೆ ಅಷ್ಟೊತ್ತಿಗೆಲ್ಲ ಹೋಗಿ ಬಂದಾದ್ಮೇಲೆ ನಿನ್ನೆ ಒಬ್ಬರು ಸರ್ ನಮ್ಮ ತಮ್ಮಂಗೆ ಬಂದು ಒಂದು ಉದಿನ ಕಡ್ಡಿ ಬೆಳಗೋ ಯೋಗ್ಯತೆ ಇಲ್ಲ ಸರ್ ಅವರಿಗೆ. ಸ್ಕೂಲಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ರೆ ಅಷ್ಟೇ ಅಲ್ಲ ಸರ್, ಬರಬೇಕಿಲ್ಲಿ ಅವ್ನಿಗೆ ಎಷ್ಟು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಓದಿಸಿದ, ಒಂದು ಉದಿನ ಕಡ್ಡಿ ಬೆಳಗೋ ಯೋಗ್ಯತೆ ಇಲ್ಲ ಸರ್ ಸ್ಕೂಲ್ ಟೀಚರ್ಸ್ಗಳಿಗೆ. ಆಮೇಲೆ ಅಷ್ಟೇ ಬಿಲ್ಡಪ್ ಕೊಡ್ತಾರೆ ಸರ್ಗಳು, ಹಂಗೆ ಹಿಂಗೆ ಅಂತ ಬಂದು ಒಂದು ಸ್ವಲ್ಪ ಉದಿನ ಕಡ್ಡಿ ಬೆಳಗೋ ಅಷ್ಟು ಇದಿಲ್ಲ ಸರ್ ಅವರಿಗೆ. ಅದಾದಮೇಲೆ ಈಗ ಹೇಳ್ತಿರೋದು ಪೊಲೀಸ್ ಹೇಳ್ತಿರೋದು ಎಲ್ಲೋ ಕ್ರಿಕೆಟ್ ಗಲಾಟೆ ಆಗಿತ್ತು, ಆ ಗಲಾಟೆ ಸಂಬಂಧ ಆಗಿದೆ ಅಂತ SP ಹೇಳಿದರು ಸರ್. ಅವನಿಗೆ ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ಅವ್ರು ಇಡೀ ಊರಲ್ಲಿ ಇಡೀ ಸುಳ್ಳೆಬೈಲಲ್ಲಿ ಎಲ್ಲ ದುಡ್ಡು ಕೊಟ್ಟು ಮ್ಯಾಚ್ ಆಡ್ತಾರೆ. ನನ್ನ ತಮ್ಮ ಒಂದು ದಿನಕ್ಕೂ ಹೋಗ್ತಿರ್ಲಿಲ್ಲ ಸರ್. ಸಂಕೇತ ಹೋಗ್ಬೇಡ ಸಂಕಿ ಅಂತಿದ್ದೆ. ನಮ್ಮ ಅಪ್ಪ ಎಷ್ಟು ಬೈತಿದ್ರು, ಹೋಗ್ಬೇಡ ಕಣೋ ಹೋಗ್ಬೇಡ, ಯಾರ ಜೊತೆನೂ ಸೇರಬೇಡ. ನಾನು ನಮ್ಮ ತಮ್ಮ ನಮ್ಮ ಚಿಕ್ಕಪ್ಪ TV ಮೂವಿ ಹಾಕೊಂಡು ನೋಡ್ತಿದ್ವಿ. ನಮಗೇನಾರು ತಿನ್ನಂಗಾಯ್ತಾ ನೈಟ್ ಎಗ್ ರೈಸ್ ತೊಗೊಬಂದು ತಿಂತಿದ್ವಿ. ಆಮೇಲೆ ಎಲ್ಲೂ ಹೋಗ್ತಿರ್ಲಿಲ್ಲ ಸರ್. ಮನೆ ಬಿಟ್ಟು ಇಬ್ಬರು ಮನೇಲಿ ಜಗಳ ಮಾಡೋದು, ಫೋನ್ ನೋಡೋದು, ಆಟಾಡ್ತಿದ್ವಿ ಸರ್. ಜೋಕಾಲಿ ಎಲ್ಲ ಕಟ್ಟಿದ್ದೇನೆ, ಜೋಕಾಲಿ ಆಟಾಡ್ತಿದ್ವಿ. ಎಲ್ಲೂ ಹೋಗ್ತಿರ್ಲಿಲ್ಲ ಸರ್. ಒಂಥರ ನಮ್ಮ ಏರಿಯಾದಲ್ಲಿ ಅಷ್ಟೇ ಫ್ರೆಂಡ್ಸು, ಹಂಗಿದೆ ಸರ್. ಕುರಿ ಎಲ್ಲ ನಾನು ಹೇಳ್ತಿದ್ದ, ಚಿನ್ನು ನಿನಗೆ ಈ ಮನೆ ಬರ್ಕೊಡ್ತೀನಿ ಕಣೆ, ಈ ಮನೆ ಬರೆದ್ಬಿಟ್ಟು ಈ ಮನೆ ನಿನ್ನ ಹೆಸ್ರಿಗೆ ಬರೆದು ನಾನು ಬೇರೆ ಕಡೆ ದೊಡ್ಡ ಸೈಡ್ ತಗೊಂಡು ಮನೆ ಕಟ್ಟಿ ಕುರಿ ಶೆಡ್ ಮಾಡ್ತೀನಿ. ಆಮೇಲೆ ನನಗೆ ನೀ TT ಕೊಡಿಸು, ನಾನು ನಿನಗೆ ಮಹೇಂದ್ರ ತಾರು ಕೊಡಿಸ್ತೀನಿ, ಅಪ್ಪ ಜಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಎಲ್ಲ ಹೇಳ್ತಿದ್ದೆ ಸರ್. ಇವತ್ತು ನೆನ್ನೆ ಎಷ್ಟು ಚಂದ ಮಲ್ಕೊಂಡಿದ್ದಾನೆ ಸರ್. ಅವನು ಇಲ್ಲಿಗೆ ಹೊಡೆದಿದ್ದಾರೆ ಸರ್, ಎಷ್ಟು ನೋವಾಗಿದೆ ಸರ್. ನಾನು ಅದೇ ಥರ ಚುಸ್ತೀನಿ ಸರ್. ಅವ್ರು ಯಾವನಾರು ಆಗಲಿ ನಾನು ಚುಸ್ತೀನಿ, ಬಿಡಲ್ಲ ಸರ್. ಏನಾದರೂ ಮಾಹಿತಿ ಸಿಗ್ತಾ ಯಾಕೆ ಹುಡುಗರು ಹೊಡೆದ್ರು ಅಂತೇಳಿ ನಿಮ್ಮ ತಮ್ಮನ? ಇದಕ್ಕೆ ಯಾವ ಕಾರಣ, ಏನು ದ್ವೇಷ ಅಂತ? ಏನು ದ್ವೇಷ ಅಂತ ನಮಗೆ ಏನು ಗೊತ್ತಿಲ್ಲ ಸರ್. ದ್ವೇಷ ಏನು ಅಂತ ಅವ್ನು ಎಲ್ಲೂ ಹೋಗ್ತಿರ್ಲಿಲ್ಲ ಸರ್. ಹೆಂಗ್ ಸರ್ ಅವನು ಪ್ರೂಫ್ ತಗೋಬೇಕು ಯಾರ ಮೇಲಿಲ್ಲ ಸರ್? ನಮಗೆ ಬಂದು ಕೇಳ್ತಿದ್ದೀರಲ್ಲ ಪೊಲೀಸ್ ಏನು ಮಾಡ್ತಿದ್ದಾರೆ ಸರ್ ಅಷ್ಟು ಜನ? ಇವಾಗ ನಮಗೆ ಬಂದು ಕೇಳ್ತಿದ್ದೀರಲ್ಲ, ಇವಾಗ ಬಂದು ಏನಾಯಿತು ಏನು ಎಂತ ಅಂತ ಕೇಳ್ತೀರ. ಪೊಲೀಸ್ ಏನು ಮಾಡ್ತಿದ್ದಾರೆ ಸರ್ ಅಲ್ಲಿ? ಅವ್ರು ಏನಕ್ಕೆ ಯೂಸ್ ಇದ್ದಾರೆ? ಅಷ್ಟು ಅವರಿಗೆ ಗೌರವ ಕೊಡ್ತಿದ್ದೀವಿ ಅಂತಂದರೆ ವಿಚಾರಿಸ್ಬೇಕು, ಏನಕ್ಕೆ ಹೊಡೆದ್ರು, ಏನಕ್ಕೆ ಮಾಡಿದ್ರು, ಏನಕ್ಕೆ ಸರ್ ಇರೋದವರು ಕೇಳ್ರಿ ಅವ್ರನ್ನ. ನಮಗೆ ಏನು ಅಂತ ಏನು ಗೊತ್ತಿಲ್ಲ. ಏನು ಪೊಲೀಸ್ ಎಲ್ಲ ಯಾವ ರೀತಿ ತನಿಖೆ ಆಗಬೇಕು, ಏನು ಕೇಳ್ತಾರೆ, ಯಾವ ರೀತಿ ಶಿಕ್ಷೆ ಆಗಬೇಕಂತೇಳಿ ಈ ಪ್ರಕರಣದಲ್ಲಿ? ಸರ್ ಅವ್ರು 7 ಜನಕ್ಕೆ ಅವ್ರಿಗೆ ಅವರು ಎಷ್ಟು ಸರ್ 18 ವರ್ಷ ಅವ್ರಿಗೆ ಕಂಪ್ಲೀಟ್ ಆಗಿದೆ ಸರ್. ಅಂತೂ 18 ಮತ್ತು ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು 1 ವರ್ಷ ಕಡಿಮೆ ಮಾಡ್ಕೊಂಡಿದ್ದಾರಲ್ಲ ಸರ್. ನನಗೆ 18 ಅವರಿಗೆಲ್ಲ ಏಜ್ ಆಗಿದೆ ಸರ್. ನನ್ನ ತಮ್ಮ 15 ವರ್ಷದಲ್ಲಿ 18 ವರ್ಷದವರಲ್ಲಿ ಸರ್. ಅವರೆಲ್ಲ ಹೆಂಗೆ ಬೇಕೋ ಹಂಗಿದ್ದಾರೆ ಅವರು. ಅಷ್ಟೇ ನನ್ನ ತಮ್ಮ 15 ವರ್ಷ ಸರ್. ಅವ್ನು ಹೆಂಗಿದ್ದಾನೆ, ಏನು ಮಾಡ್ತಿದ್ದಾನೆ ಏನೂ ಗೊತ್ತಿಲ್ಲ ಸರ್. ಅವ್ನು ಎಲ್ಲೂ ಹೋಗ್ತಿರ್ಲಿಲ್ಲ ಸರ್, ಮನೆಯಲ್ಲೇ ಇರ್ತಿದ್ದ. ಆಮೇಲೆ ಪೊಲೀಸ್ ಅವ್ರು 7 ಜನಕ್ಕೂ ಗಲ್ ಶಿಕ್ಷೆ ಆಗಬೇಕು. ನನ್ನ ಮುಂದೆ ನಾನೇ ಎಳಿಬೇಕು ಸರ್ ದಾರಾನ, ಆ ಥರ ಮಾಡಬೇಕು. ಅವ್ರು ಪೊಲೀಸ್ ಏನಾದ್ರು ತಗೊಂಡಿಲ್ಲ ಅಂತಂದರೆ ನಮ್ಮ ಇಡೀ ಫ್ಯಾಮಿಲಿ ನಾವು ಜೈಲಿಗೆ ಹೋದ್ರೂ ಸಮ ಅವ್ರು 7 ಜನಕ್ಕೆ ನಾವೇ ಕೊಲೆ ಮಾಡ್ತೀವಿ ಸರ್. ಇದಂತೂ ನಿಜ. ಕೊಲೆ ಡೈರೆಕ್ಟಾಗಿ ಹೇಳ್ತೀನಿ, ಮೀಡಿಯಾ ಅಲ್ಲ, ಯಾವನ್ ಬಂದರೂ ನಾನು ಹೇಳ್ತೀನಿ ಸರ್, ಕೊಲೆನೇ ಮಾಡೋದು ನಾವು. ಎಲ್ಲಿ ಬೇಕೋ ಅಲ್ಲಿ ಚುಸ್ತೀವಿ ಸರ್. ಒಂದು ಚುಚ್ಚೂರು ಪೀಸ್ ಮಾಡಿಬಿಟ್ಟು ನಾಯಿಗೆ ಬಿಸಾಕ್ತೀನಿ. ನನ್ನ ತಮ್ಮಂಗೆ ಹೊಡೆದಿರೋನು ಯಾವನಿಗೂ ಬಿಡಲ್ಲ ನಾನು ಅಷ್ಟೇ. ಯಾವನ್ ಬರ್ತಾನೆ ಸರ್, ಯಾವನಾರು ಬರಲಿ, ನನ್ನ ಇಡೀ ಫ್ಯಾಮಿಲಿ ಸಾಕು. ನಮ್ಮನ್ನು ಸಾಯಿಸ್ತಾರ, ಸಾಯಿಸ್ಲಿ. ಈ ಮನೆ ನನ್ನ ತಮ್ಮನ ಹೆಸರಿಗೆ ಅನಾಥಾಶ್ರಮಕ್ಕೆ ಬರ್ದೋಗ್ತೀನಿ ನಾನು, ಈ ಮನೇನ ಅಷ್ಟೇ. ಇದು ಇದ್ದಾಳೆ ಅಕ್ಕ ತುಂಬ ನೊಂದ್ಕೊಂಡಿದ್ದಾಳೆ. ಸಹಜವಾಗಿ ಕೂಡ ಈ ಪ್ರಕರಣ ಯಾಕಾಯಿತು, ಯಾಕೆ ಹಲ್ಲೆ ಮಾಡಿದ ಇನ್ನೂ ಕೂಡ ಗೊತ್ತಾಗಿಲ್ಲ. ನನ್ನ ತಮ್ಮ ಎಲ್ಲಿ ಕೂಡ ಕ್ರಿಕೆಟ್ ಆಡೋಕ್ಕೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಕ್ರಿಕೆಟ್ ವಿಚಾರ ಇಲ್ಲಿ ಬಂದಿರೋದು ಕೂಡ ಅದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಈ SP ಹೇಳ್ತಿದ್ದಾರೆ ಕ್ರಿಕೆಟ್ ಆಟದ ವಿಚಾರವಾಗಿ ಗಲಾಟೆ ಆಯಿತು, ಹಾಗಾಗಿ ಹಲ್ಲೆ ಆಯಿತು, ಅದರ ನಂತರ ಮೃತಪಟ್ಟಂತ ಮಾತು ಹೇಳ್ತಿದ್ದಾರೆ. ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಂಕೇತ ತಂದೆ ಇದ್ದಾರೆ. ತಂದೆ ಕೂಡ ಪಾಪ ಮೊನ್ನೆಯಿಂದ ಕೂಡ ಅವ್ರು ತುಂಬ ನೊಂದ್ಕೊಂಡಿದ್ದಾರೆ. ಎಲ್ಲೂ ಕೂಡ ಅವ್ರ ಪ್ರತಿಕ್ರಿಯೆ ನೀಡಿಲ್ಲ. ಈಗ ಮಾತಾಡ್ತಿದ್ದಾರೆ. ಸರ್ ನೋಡ್ತೀನಿ, ಮೊನ್ನೆಯಿಂದ ನೋಡ್ತಾ ಇದ್ದೀನಿ, ತುಂಬ ಕಣ್ಣೀರು ಹಾಕ್ತಾ ಇದ್ರಿ, ನೋವು ಪಡ್ಕೊಳ್ತಾ ಇದ್ರಿ, ಎಲ್ಲ ಪ್ರಕ್ರಿಯೆ ಮುಗೀತೀಗ. ಸೊ ಏನಾಯಿತು ಅಂತ ನಿಮ್ಗೆ ಗೊತ್ತಾಯ್ತಂತ? ಸರ್ ಇಲ್ಲಿ ತನಕ ಏನಾಯ್ತು ಅಂತಲೂ ಗೊತ್ತಾಗಿಲ್ಲ ನಮಗೆ. ಅವ್ರು ತನಿಖೆ ಮಾಡಿ ನಮಗೆ ಹೇಳ್ಬೇಕು ಯಾವ ರೀತಿ ಏನಕ್ಕಾಗಿರೋದು ಇದು, ಏನಕ್ಕೆ ಅಂತ. ಕ್ರಿಕೆಟಿನ ಬಗ್ಗೆ ವಿಚಾರಕ್ಕೆ ಮಾತ್ರ ಸುಳ್ಳು. ಕ್ರಿಕೆಟಿನ ಬಗ್ಗೆ ಅವ್ನು ಹೋಗಲ್ಲ ಹೊರಗಡೆ. ಈಗ ನೀವು ತೋರಿಸ್ತೀನಿ, ಇಲ್ಲೇ ಮರ ಕಟ್ಟಿ ಒಂದು ಬಾಲ್ ಕಟ್ಬಿಟ್ಟು ಒಂದು ಬ್ಯಾಟ್ ತೊಗೊಂಡು ಇಲ್ಲಿ ಮನೆ ಹತ್ರ ನಾವು ಬೈತೀವಿ ಅಂತೇಳಿ ಇಲ್ಲಿ ಮನೆ ಹತ್ರ ಆಟ ಆಡೋನು. ತೋರಿಸ್ತೀನಿ ಹೊರಗಡೆ ನೋಡ್ಕೊಳ್ಳಿ ನೀವು, ಅಲ್ಲಿ ಜೋಕಲ್ಲಿ ಇಲ್ಲೇ ಕಟ್ಟಿ ಇಲ್ಲೇ ಆಟ ಆಡೋದು ಅವ್ನು. ಇಲ್ಲಿ ಬಿಟ್ಟು ಎಲ್ಲೂ ಹೋಗ್ತಿರಲಿಲ್ಲ ಅವನು. ಹಾಗಾಗಿ ನನಗೆ ಅವ್ನು ಯಾಕೆ ಈ ಥರ ಮಾಡಿದ್ರು ಅವನಿಗೆ ಅನ್ನೋದು ನನಗೆ ಕರೆಕ್ಟಾಗಿ ಬೇಕು. ಆನಂತರ ಅವ್ರು ಯಾರು ಹೊರಗಡೆ ಬರಬಾರ್ದು, ಅವ್ರಿಗೆ ಗಲ್ ಶಿಕ್ಷಣ ಆಗ್ಬೇಕು ಅವರಿಗೆ.
ಸುಖ ಸುಮ್ಮನೆ ಇನ್ನೊಬ್ರ ಮನೆ ಮಕ್ಕಳಿಗೆ ಈ ಥರ ಮಾಡಿಬಿಟ್ರೆ ಜವಾಬ್ದಾರಿ ಯಾರು ಸರ್? ಈಗ ಆಯಿತು, ಈಗ ನಾಳೆ ಇವತ್ತು ನನ್ನ ಮಗನಿಗಾಗಿದೆ, ನಾಳೆ ಇದೆ ನಮ್ಮ ಏರಿಯಾದಲ್ಲಿ ಬೇರೆ ಹುಡುಗರು ಆಗ್ಬೋದು. ಹಾಗಾಗಿ ಅವ್ರು ಬರಬಾರ್ದು, ಹೊರಗಡೆ ಅಲ್ಲೇ ಇರಬೇಕು. ಆಮೇಲೆ ಈ ಸ್ಕೂಲಿಗೆ ಬಿಗಿ ಬಂದೋಬಸ್ತ್ ಮಾಡಬೇಕು. ಆಮೇಲೆ ಇಲ್ಲಿ ಬೀಟ್ ಪೊಲೀಸ್ ಎಲ್ಲ ಕರೆಕ್ಟಾಗಿರ್ಬೇಕು. ನಂತರ ಇಲ್ಲೊಂದು ಪೊಲೀಸ್ ಸ್ಟೇಷನ್ ಮಾಡ್ಬೇಕಂತ ನಿನ್ನೆ ಸರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಹೇಳಿ ಹೋಗಿದ್ದಾರೆ. ಅದೇನು ಆಶ್ವಾಸನೆ ಕೊಟ್ಟು ಹೋದ್ರು, ಏನು ಹಂಗೆ ಮಾಡ್ತಾರೋ ಅವ್ರು ಮಾಡಿದ್ಮೇಲೆ ಗ್ಯಾರಂಟಿ. ಅಲ್ಲಿ ತನಕ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಸರ್ ಅದು. ಅಂದರೆ ಈ ಭಾಗದಲ್ಲಿ ಏನು ಸೂಳೆಬೈಲು ಭಾಗ ಇದೆ, ಈ ಭಾಗದಲ್ಲಿ ಸಾಕಷ್ಟು ಗಾಂಜಾ ಇದೆ, ಅನೈತಿಕ ಚಟುವಟಿಕೆ ಕೆಲಸ ಆಗ್ತವೆ, ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಸರ್. ಗಾಂಜಾ ಅಂದರೆ ಯಥೇಚ್ಛವಾಗಿ ನಡೀತಾ ಇದೆ ಇಲ್ಲಿ ನಮ್ಮ ಏರಿಯಾದಲ್ಲಿ. ಸಣ್ಣ ಸಣ್ಣ ಹುಡುಗರೆಲ್ಲ ಶುರು ಮಾಡ್ಕೊಂಬಿಟ್ಟಾರೆ ಗಾಂಜಾ ಹೊಡೆಯೋಕ್ಕೆ. ಅದು ಏನು ಸರ್, ಅದು ಎಲ್ಲಿ ಇಲ್ಲಿಂದ ತರ್ತಾರೋ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ ಅದು. ಬಟ್ ಯಾರು ನೋಡಿದ್ರು ಹೊಡ್ಕೊಂಡು ಗುಂಗಲ್ಲೇ ಇರೋದು. ಗುಂಗಿಲ್ಲ ಅಂದರೆ ಈ ಸೈಕಲ್ ಶಾಪಲ್ಲಿ ಸೊಲ್ಯೂಷನ್ ಬರ್ತಲ್ಲ, ಸೊಲ್ಯೂಷನ್ ಹೇಳ್ಕೊಂಬಿಡ್ತಾರೆ. ಸೊಲ್ಯೂಷನ್ ಹೇಳ್ಕೊಂಬಿಟ್ಟು ಫುಲ್ಲು ಗುಂಗಲ್ಲೇ ಇರ್ತಾರೆ. ಯಾವಾಗ ನೋಡಿದ್ರು ಮತ್ತಲ್ಲೇ ಇರ್ತಾರೆ. ಇದು ಒಂದು ನನಗೆ ನನ್ನ ಸುಳೆವೇಲಲ್ಲಿ ಈಗ ನನ್ನ ಮಗ ಓದ ಅಂತಂದೇಳಿ ನಿನ್ನೆ ಆಯಿತು, ನಿನ್ನೆ ಪ್ರತಿಭಟನೆ ಮಾಡಿರೋ ಕಾರಣ ಏನು ಗೊತ್ತಾ? ಯಾರೋ ಬಂದ್ಬಿಟ್ಟು ನನ್ನ ಮಗನಿಗೆ ಪರಿಹಾರ ಕೊಡ್ತಾರೆ ಅನ್ನೋ ಕಾರಣ ಆ ಉದ್ದೇಶಕ್ಕೆ ನಾವು ಪ್ರತಿಭಟನೆ ಮಾಡಿಲ್ಲ. ಆ ಉದ್ದೇಶಕ್ಕೆ ನಾನು ಹೋರಾಟ ಮಾಡಲಿಲ್ಲ ಅಲ್ಲಿ ನಿಲ್ಲಿಸಿ. ಈಗ ನನ್ನ ಮಗನಿಗಾಗಿರೋದು ನೆಕ್ಸ್ಟ್ ನಮ್ಮ ಏರಿಯಾದಲ್ಲಿ ಯಾರಿಗೂ ಆಗಬಾರ್ದು. ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಕ್ರೈಸ್ತ ಆಗಲಿ, ಯಾರಿಗೂ ಆಗಲಿ, ಎಲ್ಲರ ಮಕ್ಕಳು ಒಂದೇ, ಯಾರೂ ಬರಬಾರ್ದು. ಹಾಗಾಗಿ ಎಲ್ಲ ಒಗ್ಗಟ್ಟಾಗಿ ಸುಳೆಬೇಲಲ್ಲಿ ನೀವು ಮಾಡಿಲ್ಲ, ಡಿಪಾರ್ಟ್ಮೆಂಟ್ ಮಾಡಿಲ್ಲ ಅಂದರೆ ನಮ್ಮ ಸುಳೆಬೇಲ್ ಹುಡುಗರು ಎಲ್ಲರೂ ಸೇರ್ಕೊಂಡು, ಹಿಂದೂ ಮುಸ್ಲಿಮ್ ಎಲ್ಲ ಸೇರ್ಕೊಂಡು ಗಾಂಜಾ ಅಡ್ಡಕ್ಕೆ ನುಗ್ಗಿ ನಾವೇ ಏನಾರ ಒಂದು ವ್ಯವಸ್ಥೆ ಮಾಡ್ತೀವಿ ಸರ್. ಅದಕ್ಕೆ ನಾವು ನಿನ್ನೆ ನೋಡಿದ್ವಿ, ನಿನ್ನೆ ಏನು ಸಂಕೇತದಿಂದ ಏನು ಪಾರ್ಥಿ ಏನು ಮೃತದೇಹ ಬಂತು, ಅದರ ನಂತರ ಪೂಜೆ ಎಲ್ಲ ಮಾಡ್ತಿದ್ರಿ, ವಿಧಿವಿಧಾನ ಮಾಡ್ತಾಯಿದ್ರಿ. ಅದಾದ್ಮೇಲೆ ಕೂಡ ಸೂಳೆಬೇಲಿನ ಸಾಕಷ್ಟು ಏನು ಮುಸ್ಲಿಮ್ ಇದ್ದಾರೆ, ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಬಂದು ಆ ಸಂಕೇತನ ಏನು ಬಂದು ಅವ್ರನ್ನ ಅಂತಿಮ ನಮನ ಸಲ್ಲಿಸ್ತಾ ಇದ್ರು. ಎಲ್ಲರೂ ಬಂದು ಇಲ್ಲಿ ಕೂಡ ಅವ್ರಿಗೆ ಅವ್ನು ಎಲ್ಲರ ಜೊತೆನೂ ಚೆನ್ನಾಗಿದೆ ಸರ್. ಅವ್ರ ಹತ್ರ ಇವ್ರ ಹತ್ರ ದುಶ್ಮನಿ ಏನಿಲ್ಲ. ಕ್ರಿಕೆಟ್ ಆಡೋದು ಅದು ಇದು ಸುಳ್ಳು ಹೇಳ್ತಾರೆ. ಎಲ್ಲರ ಮನೆಗೆ ಹೋದ್ರೂ ಚೆನ್ನಾಗಿದ್ದಾನೆ. ನಮ್ಮ ಅಪ್ಸರ್ ಮನೆಗೆ ಹೋಗ್ತಾನೆ, ಕೈಸರ್ ಮನೆಗೆ ಹೋಗ್ತಾನೆ, ಎಲ್ಲರ ಮನೆಗೆ ಹೋದ್ರೂ ಭಾರಿ ಚೆನ್ನಾಗಿರ್ತಾನೆ. ನಾನು ಹಾಗಾಗಿ ಅವ್ರ ಜೊತೆ ಭಾಳ ಚಲನವಲನ ಅವ್ರ ಜೊತೆ ಇದೆ, ನಮ್ಮರ ಹತ್ರನೂ ಇದೆ. ಎಲ್ಲರ ಜೊತೆಗೂ ನಾವು ಚೆನ್ನಾಗಿದ್ದೀವಿ. ನಮಗೆ ಜಾತಿ ಭೇದ ಭಾವ ನನಗಿಲ್ಲ ಸರ್, ನನಗೆಲ್ಲ ಒಂದೇ. ಹಾಗಾಗಿ ನಾನು ಅವ್ರ ಜೊತೆ ಚೆನ್ನಾಗಿದ್ದೀನಿ. ಹಾಗಾಗಿ ಅವನು ಚೆನ್ನಾಗಿದ್ದಾನೆ, ನಾನು ಚೆನ್ನಾಗಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಮುಸಲ್ಮಾನ್ ಬಾಂಧವರು, ಹಿಂದೂ ಬಾಂಧವರು ಪ್ರತಿಯೊಬ್ಬರು ಸೇರಿ ನನ್ನ ಮಗನ ಅಂತ್ಯಕ್ರಿಯೆ ಮಾಡಿಕೊಡೋಕೆ ಸಹಕಾರ ಮಾಡಿಕೊಟ್ಟಾರೆ ಸರ್ ಅವರು. ಅಂದರೆ ಈ ಹುಡುಗರು ಏನು 7 ಜನ ಇದ್ದಾರಲ್ಲ, ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಕ್ಲಾಸ್ಮೇಟ್ ಅಪ್ಪ ಸಂಕೇತದ ಹೇಗೆ ಸರ್? ಅದೇ ಗೊತ್ತಾಗ್ತಲ್ಲ ನಮಗೆ. ಅದು ನನಗೆ ಕರೆಕ್ಟ್ ಡೀಟೇಲ್ಸ್ ಬೇಕು ಅಂತ ಕೇಳ್ತಾರೆ ಇವ್ರಿಗೆ. ನಾನು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, SP ಸರ್ ನನಗೆ ಹೇಳ್ಯಾರಲ್ಲ, ಈಗ ನನಗೆ ತನಿಖೆ ಮಾಡಿ ಏನು ವಿಚಾರ, ಏನು ಏನಾಯಿತು ಅಂತ ನಮಗೆ ಅವ್ರು ತಿಳಿಸ್ಕೊಡ್ಬೇಕು ಸರ್. ನಮಗೆ ಇಲ್ಲಿ 4 ಹೂವು ಅಲ್ಲೋ ನಂಗಾಯಿತು, ಇಲ್ಲಿ ಹಿಂಗಾಯಿತು ಅಂತ ಹೇಳೋದಕ್ಕಿಂತ ಅಲ್ಲಿ ತನಿಖೆ ಬಂದು ಅದು ಏನು ಬರುತ್ತೋ ಅದ್ರ ಮೇಲೆ ನಾನು ಅದನ್ನ ನೋಡ್ಕೊತೀನಿ ಸರ್. ಆಮೇಲೆ ಈ ಘಟನೆ ಆಯ್ತು, 3 ದಿವಸ ಘಟನೆ ಆಗಿ ಇನ್ನೂ ಕೂಡ ಎಲ್ಲ ಕತ್ಲಲ್ಲೇ ಇದೆ, ಏನು ಗೊತ್ತಾಗ್ತಾ ಇಲ್ಲ. ಕತ್ಲಲ್ಲೇ ಇರೋದು ಇನ್ನೂ ಬೆಳಕಿಗೆ ಬಂದೇ ಇಲ್ಲ. ಇನ್ನು ಅವರು ಪಾಪ ಅವರು ಕತ್ಲಲ್ಲಿ ಇದ್ದಾರೇನೋ ಯಾರಿಗೂ ಗೊತ್ತು ಅಲ್ವಾ? ಹಾಗಾಗಿ ಇದು ಬೆಳಕಿಗೆ ಬರೋಕ್ಕೇನೋ ಏನು 3 ದಿವಸ ಆಗಿತ್ತು, ಇನ್ನೂ ಬಂದಿಲ್ಲ, ಇನ್ನೊಂದು ವರ್ಷ ಆಗತ್ತೇನೋ ಗೊತ್ತಿಲ್ಲ ಸರ್. ಅದು ಅವಾಗೇನು ಮುಚ್ಚಿಗಿಚ್ಚಿ ಹಾಕ್ಬಿಡ್ತಾನೆ ಯಾರಿಗೂ ಗೊತ್ತು. ಈಗ ನೀವು ಹೇಳಿದರೆ ನಿಮ್ಮ ಮಗನಿಗೆ ಆಗಿದ್ದು ಬೇರೆ ಯಾರೋ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಆಗ್ಬಾರ್ದು ಅಂತೇಳಿ, ಹಾಗಾಗಿ ಆ ರೀತಿಯಲ್ಲಿ ಸರ್ಕಾರ ಗಮನ ಹರಿಸಬೇಕಾಗಿದೆ. ಸರ್ಕಾರಿ ಶಾಲೆ ಆಗಿರ್ಬೋದು, ಪಾಪ ಬಡ ಮಕ್ಕಳಿಗೆ ಶಾಲೆ ಹೋಗೋದು, ಸರ್ಕಾರಿ ಶಾಲೆಗೆ ಸ್ಪೆಷಲ್ ಕ್ಲಾಸ್ ಅಂತ ಹೋಗ್ತಾರೆ, ಆ ಸಂದರ್ಭದಲ್ಲಿ ಆಗಿದೆ ಅಂತ ಸರ್ಕಾರದ ಜವಾಬ್ದಾರಿ ಸಾಕಷ್ಟಿದೆ ಇಲ್ಲಿ. ಹೌದು ಸರ್, ಸರ್ಕಾರದ ಜವಾಬ್ದಾರಿ ಸಾಕಷ್ಟಿದೆ. ನಮಗೆ ಗೌರ್ಮೆಂಟ್ ಸ್ಕೂಲಿಗೆ ಯಾವುದೇ ರೀತಿ ಸ್ಪೆಷಾಲಿಟಿ ಇಲ್ಲ ಸರ್ ಇಲ್ಲಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅಲ್ಲಿಂದ ಆ ಕಡೆಯಿಂದ ಬೈಕ್ ತೊಗೊಂಡು ವೀಲಿಂಗ್ ಮಾಡ್ಕೊಂಡು ಹೋಗೋ, ಕೂಗಾಡೋದು, ಅಲ್ಲೊಂದು ಕೂಗಾಡೋದು, ಆ ಕಡೆ ಕೂಗಾಡೋದು, ಎಲ್ಲ ಕೂಗಾಡೋದು. ಟೀಚರ್ಸಿಗೆ ಏನಾರು ಹೇಳಿದ್ರೆ ಟೀಚರ್ಸಿಗೆ ಬೈಯೋದು, ದೂರದಿಂದ ಕಲಿಸೋದು ಸ್ಕೂಲಿಗೆ, ಈ ಥರ ಮಾಡ್ತಾಯಿದ್ದಾರೆ. ಹಾಗಾಗಿ ಇದು ನಮಗೆ ಏನಾದ್ರು ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಈ ಸ್ಕೂಲಿಗೆ ಒಂದು ಬಿಗಿ ಬಂದೋಬಸ್ತ್ ಮಾಡಿ ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಿ ನಮ್ಮ ಏರಿಯಾ ಇಂಪ್ರೂವ್ ಆಗ್ಬೇಕು ಸರ್. ನನಗೆ ಅಷ್ಟೇ ಸರ್. ಇದು ಸಂಕೇತ ಕುಟುಂಬ, ಅಪ್ಪ ಮತ್ತು ಅಮ್ಮ ಮತ್ತು ಅಕ್ಕ ಮಾತಾಡ್ತಾರೆ. ಏನು ಸೂಳೆಬೇಲಿದೆ, ಈ ಸೂಳೆಬೇಲಿನಲ್ಲಿ ಗಾಂಜಾ ಹಾವಳಿ ಜಾಸ್ತಿ ಆಗಿದೆ, ಅದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದ್ದಾವೆ. ಮತ್ತು ಸಂಕೇತನ ಯಾಕೆ ಹೊಡೆದ್ರು ಅನ್ನೋದು ಕೂಡ ಇನ್ನೂ ಕೂಡ ಗೊತ್ತಾಗಿಲ್ಲ. ಯಾರು ಹೊಡೆದ್ರು, ಯಾಕೆ ಹೊಡೆದ್ರು, ಮತ್ತು ನನ್ನ ಮಗ ಕೂಡ ಯಾವುದ್ರ ಜೊತೆ ದ್ವೇಷ ಕೂಡ ಇರಲಿಲ್ಲ ಅಂತ ಹೇಳಿ ಮಾತಾಡಿದೆ. ಮತ್ತು ಎಲ್ಲರೂ ಕೂಡ ಏನು ಸೂಳೆಬೇಲಿದೆ, ಹಿಂದೂ ಮುಸ್ಲಿಮ್ ಎಲ್ಲ ಒಟ್ಟಾಗಿ ನಾವು ಬದುಕಿ ಬಾಳಬೇಕಾಗಿದೆ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಗಾಂಜಾಕ್ಕೆ ಸೂಳೆಬೇಲಿಂದ ಮುಕ್ತಿಗೊಳ್ಳುವಂಥ ಮೃತ ತಂದೆ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವಗಣ್ಮೆ, TV9 ಶಿವಮೊಗ್ಗ.